ಸುಂದ್ರಿ ಏನ್ ಮಾಡ್ಲಿಕತ್ತಿ? ಬರ್ರಿ ಬರ್ರಿ. ಆಕಿ ಹಿಂದ ಬಟ್ಟೆ ಒಗಿಲಿಕತ್ತ ಸುಂದ್ರಿ. ಇಲ್ಲ ಕೂಡ್ ಬರ್ರಿ. ಯಾವಾಗ ಬಂದಿರಿ ಮಾಮಿ? ಆರಾಮಿದ್ದೀರಿ? ಆರಾಮಿದ್ದಿ ನೋಡ್ರಿ. ನೀವು ಆರಾಮಿದ್ದೀರ? ನಾವು ಆರಾಮಿದ್ದೀವಿ ನೋಡ್ರಿ. ಅದೇ ರೀ ಇವತ್ತ ಭಜನೆ ಇತ್ತು ಸಂಜೆ ಮುಂದೆ, ಅದಕ್ಕೆ ಸುಂದ್ರಿ ಬರ್ತಾಳ ಅಂತ ಕರ್ಲಿಕ್ಕೆ ಬಂದಿದ್ದೆ ರೀ. ಹೌದ್ರಿ. ಕೇಳ್ತೀನಿ ತಗೋರಿ. ಬಟ್ಟೆ ಒಗಿಲಿಕ್ಕೆ ಹೋಗ್ಯಾಳ, ಬಂದಿಂದ ಏನನ್ನೋದು ಹೇಳ್ತೀನಂತ. ಕೂಡ್ ಬರ್ರಿ, ಬರ್ತಾಳೆ ಈಗ. ಒಂದು 5 ನಿಮಿಷ ಕೂಡ್ ಬರ್ರಿ. ನಿಮಗೆ ಎಷ್ಟು ಮಂದಿ ರೀ ಮಕ್ಕಳು? ನಮಗಿಬ್ರು ಇದ್ದಾರೆ ಮಾಮಿ. ಹೌದು ಬಿಡ್ರಿ, ಎಲ್ಲರಿಗೆ ಇಬ್ಬಿಬ್ಬರೇ ಇರ್ತಾರೆ ಈಗ. ಏನು ಒಂದು ಹೆಣ್ಣು ಒಂದು ಗಂಡ ಅದ? ಏನು 2 ಗಂಡ? ಒಂದು ಹೆಣ್ಣು ಒಂದು ಗಂಡ ಅದ ರೀ. ನೀವೇನಲ್ಲಿ ಊರಾಗಿರ್ತೀರೇನ್ರಿ ಮಾಮಿ? ಒಬ್ಬರೇ ಇರ್ತೀರೇನ್ರಿ? ಒಬ್ಬಾಕಿನ ಇರ್ತೀನವ. ಇವರು ಸಿಟಿ ಸೇರಿಬಿಟ್ಟಾರ. ಮಕ್ಕಳು ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಟಿವಿ. ಗಂಡಸು ಮಕ್ಕಳು ಅವ್ರವ್ರ ಮನೆಯಾಗ ಇರ್ತಾರ. ಮತ್ತು ನಮಗರ ಇಲ್ಲಿ ಬಂದಿರೋದು ಆಂಗ್ಲ. ಏನು ಮಾಡೋದು, ಒಬ್ಬಾಕಿನ ಇರೋದು. ಅಲ್ರಿ ನೀವು ಒಬ್ಬರನ್ನ ಅಲ್ಲೇ ಊರಾಗ ಇಟ್ಸ್ಕೋಬೇಕಾಗಿತ್ರಿ. ಈ ಸುಂದ್ರಿನ ಇಲ್ಲಿ ಮನೆ ಮಾಡಕ್ಕೆ ಬಿಡಬಾರ್ದಾಗಿತ್ರಿ. ನೀವು ಅಲ್ಲೇ ಊರಾಗ ಇಟ್ಕೊಂಡ್ರೆ ಚಲೋ ಆಗ್ತಿತ್ರಿ. ಇಲ್ಲಿ ಬಂದು ಭಾಳ ಇದು ಕಲ್ತಾಳ್ರಿ ಆಕಿ. ಸುಂದ್ರಿದು ಗೊತ್ತಿಲ್ಲರಿ ನಿಮ್ಗೆ ಗುಣ? ಭಾಳ ಅಂದ್ರೆ ಭಾಳ ಬೆರಿಕಿರಲ್ರಿ. ಊರಾಗೆಲ್ಲ ಫೇಮಸ್ ಆಗ್ಬಿಟ್ಟಾಳ ನೋಡ್ರಿ. ಬರೀ ಚಾಡ ಹೇಳ್ತಾಳ್ರಿ ಮಂದಿ ಮುಂದೆ ಹೋಗಿ. ಅಯ್ಯಯ್ಯ, ಅವ್ರು ಹಳ್ಳಿಯಾಗಿರ್ತಾರ. 2 ದಿನ ಬಂದಿರಕ್ಕನೇ ಅಳ್ತಾಳ ಯವ್ವ ಆಕಿ. ಇನ್ನು ಅಲ್ಲೇ ಇರ್ತದಲ್ಲ ಆಕಿ. ನಿನಗೂ ಗೊತ್ತದಿಲ್ಲ ಆಕಿ ಹೆಂಗಿದ್ದಾಳ ಅಂತಂದ್ರೆ. ಊರಾಗೆಲ್ಲ ಚಾಡ ಹೇಳಿ ಬರ್ತಾಳ ಅಂದಂಗೆ ಆಯ್ತು ನೋಡು. ಮತ್ತೆ ನನಗೆ ಅಂತಾರ ಅತ್ತಿ ಕಾಡಿಸ್ತಾಳ ಅಂತ. ಹಿಂಗಿಟ್ರನೇ ಹಂಗಿದ್ದಾಳಾಕಿ. ಇನ್ನು ನಾ ಸಂಬಾಯ್ತಿದ್ನಂದ್ರೆ ನಾನು ಎಲ್ಲಿ ಕೂಡಿಸ್ತಿದ್ಲೇನೆ ಆಕಿ ಮೂಲ್ಯಾಗ. ಹೌದು ನೋಡ್ರಿ ಮಾಮಿ, ನೀವು ಹೇಳೋದು ಕರೆಯದ ರೀ. ಆಕೇನು ಇರ್ಲಿಕ್ಕಿಲ್ರಿ ಹಳ್ಳ್ಯಾಗ. ಅಲ್ಲ ಇರ್ಬೇಕಿಲ್ರಿ ಪಾಪ, ನಿಮಗೂ ಆಗಂಗಿಲ್ಲ, ವಯಸ್ಸಾಗಿರ್ತದ. ನೀವೇ ಬತ್ರಿನೂ ನೀವೇ ಮಾಡ್ಕೋಬೇಕು. ನೀರು ತರೋದಂತ ಇರ್ತದ, ಬಟ್ಟೆ ಒಗಿದಂತ ಇರ್ತದ. ಎಲ್ಲ ಒಬ್ಬರೇ ಹೆಂಗೆ ಮಾಡ್ಕೋತೀರಿ ಅಂತಿ ನಾನು. ಇರ್ಬೇಕು ಬಿಡ್ರಿ, ಹಿಂಗೆ ಮಾಡ್ಬಾರ್ದ್ರವ. ಸುಂದ್ರಿ ಬಲಿ ಗುಣ ಚಲೋ ಇಲ್ರಿ. ನೀವು ಏನ್ರ ಅನ್ರಿ. ಏನು ಮಾಡ್ಬೇಕವ್ವ, ಒಳ್ಳೆ ಸೊಸಿ ಪಡ್ಯಾಕೂ ಪುಣ್ಯ ಮಾಡಿರ್ಬೇಕು. ಹೌದಿಲ್ಲ? ಏನ ನಿಮ್ಮ ಮಗಳು ಬರಾಕಿದ್ದ ಅಂತಲ್ರಿ? ಹೌದ್ರಿ. ಯವ್ವ, ನನ್ನ ಮಗಳು ಬರೋದು ತಿರುಗಿ ಊರು ತುಂಬ ಹೇಳಿ ಬಂದ್ಬಿಟ್ಟಾಳ ಏನು? ನಿಮ್ಮ ಮುಂದೆ ಹೇಳಣ? ರೀ, ನಿನ್ನ ಬಂದಿದ್ಲಲ್ರಿ, ಒಂದು 5 ನಿಮಿಷ ಬಂದು ಹೇಳಿದ್ಲರಿ. ಅಯ್ಯವ್ವ, ನಮ್ಮ ಅತ್ತೆ ಅಷ್ಟು ಕಾಡಿಸ್ತಾಳ, ನಮ್ಮ ನಾದಿನಿ ಬೇರೆ ಬೇರೆಕಿದ್ದಾಳ, ಇಬ್ರು ಕೂಡಿ ನನ್ನ ಜೀವ ತಿಂತಾರ, ಏನು ಮಾಡಲಿ ಅನ್ನಂಗಾಗ್ಯದ ಅಂತೇಳಿ 1 ತಾಸು ಹತ್ತು ಬಂದ್ಲರಿ ಕೂತಲ್ಲಿ. ಅಷ್ಟು ಕಾಡಿಸ್ತೀರಿ ಮಾಮಿ ನೀವು? ಅಯ್ಯವ್ವ, 10 ಬಂದಾಳ? ಅಷ್ಟು ಕಾಡಿಸ್ತೀನಿ ಅಂತ ಹೇಳಣ? ಬರ್ಲಿಕ್ಕೆ ಮಾಡ್ತೀನಿ. ಅಲ್ಲ ಏನೇನೇನು ಒಂದು ಮಾತು ಬ್ರ ಅನ್ನಂಗಿಲ್ಲ ಪ್ರಾಣಿ ನಾನು. ಆಕೆ ಏನಂತಾಳ ಅದಕ್ಕೆ ಅಂತೀನಿ. ಏನು ಅಡುಗೆ ಮಾಡಿ ಹಾಕ್ತಾಳ ಅದನ್ನು ತಿಂತೀನಿ. ಉಪ್ಪಿದ್ರೆ ಖಾರ ಇರಂಗಿಲ್ಲ, ಖಾರ ಇದ್ರೆ ಉಪ್ಪಿರಂಗಿಲ್ಲ ಅಡುಗೆಯಾಗ. ಸುಮ್ಮ ತಿಂತೀನಿ ನಾನು. ನನ್ನಂತಕಿಗೆ ಹಿಂಗಂತಾಳಂದ್ರೆ ಮತ್ತೆ ಭಾರಿ ಆಯ್ತಕಿಂದ ಒಂದು ಕೈ ನೋಡ್ಕೊಂಡ ಬಿಡ್ತೀನಿ ನಾನು. ಅಯ್ಯರಿ ಮಾಮಿ, ಮತ್ತೆ ನಾ ಹೇಳ ಅಂತ ಹೇಳ್ಬೇಡ್ರಿ. ಸುಮ್ಮನೆ ಯಾಕೆ ಬೇಕಂತ ಮೊದಲೇ ನಾನಂದ್ರೆ ಒತ್ತುರಿತಾಳ್ರಿ ಆಕಿ. ನಿನ್ನೆ ನನ್ನ ಜೊತೆ ಜಗ ತೆಗೆದು ಬಂದಾಳ್ರಿ ಮಾಮಿ. ಕೂತಿನಲ್ರಿ. ಮತ್ತು ಅತ್ತಿ ವಯಸ್ಸಾಗಿರ್ತದ, ಮಾಡ್ಬೇಕು. ಸುಂದ್ರಿ 2 ದಿನ ಬಂದಿರ್ತಾರ, ಚಲೋತ್ನಾಗ ನೋಡ್ಕೋಬೇಕು. ಹಂಗೆ ಮಾಡಿದ್ರೆ ಹಂಗೆ ಅಂತೇಳಿ ನಾ ತಿಳಿಸಿ ಹೇಳಿಕ್ ಹೋದ್ ನೋಡ್ರಿ. ಬಾಯಿಗೆ ಬಂದಂಗೆ ಅಂದ್ಲರಿ ನನಗೆ. ತಡ ಅಂದು ನನಗೂ ಭಾಳ ಕಾಡಿಸಿ ಬಂದಾಳ್ರಿ ಮಾಮಿ. ನಿನ್ನೆ ಅತ್ತಿನ ನೋಡ್ಲಾರ್ದಾಕಿ ನೀನು ನಿಮ್ಮ ಅತ್ತಿಗೊಂದು ತುತ್ತು ಕೂಳು ಹಾಕಿಲ್ಲ ಅಂತೇಳಿ ಅಂದು ಬಂದಾಳ್ರಿ ನನಗೆ. ನೋಡು ಮತ್ತೆ ತಾಯೇನು ತಮ್ಮತ್ತಿನ ಚಂದಾಗಿ ನೋಡ್ಕೋತಾಳ ಅಂತೇಳಿ ನಿನಗಂದು ಬಂದಾಳನಿ. ನೀವೇನೋ 2 ಹೊತ್ತು ಬಿಸಿ ಬಕ್ರಿ ಮಾಡಿ ಹಾಕಂತೀರಂತಲ್ರಿ. ಮತ್ತೆ ಒಂದು ಟೈಮ್ ಮಾಡಾಕನೇ ಬ್ಯಾಸ್ರ ಇರ್ತದ, 2 ಹೊತ್ತು ಬಡಿಬೇಕಾಕಿಗೆ ಅಂತೇಳಿ ಅನ್ಲಿಕ್ಕತ್ತಿದ್ಲವ. ಅದಕ್ಕಂತೀನಿ ಎಲ್ಲ ಊದಿ ಬಂದಾಳನು. ಅದಕ್ಕೆ ನಾ ಹೊರಗೆ ಬಿಡಂಗ್ಲಂತೀನಿ ಆಕಿನ. ಹೋಗ್ಬರ್ತೀನಿ ರೀ, ಒಂದು 5 ನಿಮಿಷ ಬರ್ತೀನಿ ರೀ ಅಂತ ಹೋಗ ನಿನ್ನೆ ಹೋಗಿ ಅಷ್ಟು ಹೇಳಲ್ಲ ಅಲ್ಲಿ. ನಿಮಗೇನು ಬಂದಾಗೊಮ್ಮೆ ಸೀರೆ ಅದು ಕೊಡಿಸ್ತಾರೇನ್ರಿ? ಅಯ್ಯವ್ವ, ಸೀರೆ ಇಲ್ಲ ಕುಬಸಿಲ್ಲ, ಒಂದು ಸೀರೆ ಕಂಡಿಲ್ಲ ಅಯ್ಯವ್ವ ನಾನು ಇವ್ರದ್ದು. ನೋಡ್ರಿ ಮತ್ತೆ ಹೆಂಗಿರ್ತಾಳ. ಅಲ್ಲ ತಾ ನೋಡಿದ್ರ ಹಬ್ಬಕ್ಕೊಂದು ಸೀರೆ ತಗೋತಾಳ್ರಿ. ಪಾಪ ಅತ್ತೆ ಅಂತೇಳಿ ಒಂದು ಸೀರೆ ತಂದು ಕೊಡಕ್ಕೆ ಬರಂಗಿಲ್ಲ ರೀ ನಿಮಗೆ? ಅಯ್ಯಯ್ಯ, ನಮಗೆಲ್ಲಿ ಕೊಡಿಸ್ತಾಳ ಅಯ್ಯವ್ವ. ಅದು ಅತ್ತೆ ಅನ್ನೋದು ಆಕಿನ ಬಲ್ಲಿ ಇದು ಇದ್ರಲ್ಲ, ಕರುಳನೇ ಇಲ್ಲ ಅಂದಾಗ ಎಲ್ಲಿ ಕೊಡಿಸ್ತಾಳ. ತನ್ನ ಒಡ್ಲು ತುಂಬ್ಕೊಳ್ಳೋಷ್ಟಿಗೆ ರಗಡಾಗಿರ್ತದ ಆಕಿಗೆ. ತನ್ನ ಕಿಪ್ಪಣ ತಕ್ಕೊಳ್ಳೋದ್ರಾಗ ರಗಡಾಗಿರ್ತದ. ತಾ ಸೀರೆ ಉಟ್ಕೊಂಡು ತಿರುಗಾಡೋದ್ರಾಗ ರಗಡಾಗಿರ್ತದ. ನನಗೆಲ್ಲಿ ನಮ್ಮ ಅತ್ತಿಗೆ ಸೀರೆ ಉಡಿಸ್ಬೇಕು, ಅವ್ರಿಗೊಂದು ಬ್ಲೌಸ್ ಹೊಲಿಸ್ಬೇಕು ಅನ್ನೋದು ಆಕಿನ ತಲೆಗೆಲ್ಲಿ ಬರ್ತದ. ಹಂಗಿತ್ತಂದ್ರೆ ಎಲ್ಲೋ ಇರ್ತಿದ್ದೀವಿ ನಾವು. ನಿಮ್ಮ ಮಗಳು ಯಾವ ಊರಾಗಿರ್ತಾರೆ? ನಮ್ಮ ಮಗಳ ಕೊಪ್ಪಳಕ್ಕೆ ಇರ್ತಾಳೆ ನೋಡವ. ಬರ್ತಾಳೆ ಈಗ ಇಷ್ಟರಾಗ ಬರ್ಬೋದು. ನಾನು ಅದೇ ಕಾಯ್ಲಿಕತ್ತೀನಿ. ಯಾಕೆ ಎಷ್ಟೊತ್ತಾಯ್ತು ಬರೋಕತ್ತ ಇರಲಿ ಒಟ್ಟ. ಬಸ್ಸಿಗೆ ಬರ್ತಾರನ್ರಿ. ಮತ್ತು ಬಸ್ಗಳು ಸಿಗ್ಬೇಕಲ್ರಿ ಕರೆಕ್ಟ್ ಟೈಮ್. ಅದ್ರಾಗಿ ಫ್ರೀ ಬಸ್ ರೀ, ಗದ್ಲು ಭಾಳ ಇರ್ತದ, ಹಂಗಾಗಿ ಲೇಟ್ ಆಗ್ತದ ರೀ. ನಿಮ್ಮ ಮಗಳ ಬಲ್ಲೇ ಇರ್ತಾರೇನ್ರಿ ನಿಮ್ಮ ಮಗಳ ಅತ್ತಿ? ಇಲ್ವಾ, ಆಕಿ ಎಲ್ಲಿ ಊರಾಗಿರ್ತಾಳೆ ಆಕಿ. ಆಕಿ ಒಟ್ಟೆ ಚಲೋ ಇಲ್ಲ ಬಿಡಯ್ಯವ್ವ. ಅದೊಂದು ನಮ್ಮ ಮಗಳಿಗೆ ಕಿರಿಕಿರಿನಿ. ಅವ್ರ ಅತ್ತಿ ಗನ ಕಿರಿಕಿರಿ ಅದವ. ಬರೀ ಮಾತಿಗೂ ಬೈತದ ನನ್ನ ಮಗಳಿಗೆ. ಗಂಡ ಚಲೋ ಇದ್ದಾನ ಬಿಡು, ಆದ್ರೆ ಅವ್ರ ಅತ್ತಿದನೇ ಭಾಳ ಕಿರಿಕಿರಿ. ಹಂಗಾಗಿ ಅಲ್ಲೇ ಊರಾಗಿರ್ತದೆ ಒಂದೇ ಒನ್ ಟೈಮ್ ಗಿಡಿಗತಿ. ಬಂದಿರ್ಬೇಕಿಲ್ಲ ಇಲ್ಲಿ. ನಾ ಬೇಕಾದಂಗೆ ನೋಡ್ಕೋತೀವಿ ಅಂತಾರೆ. ಇವರೇ ನೋಡ್ಕೋತೀವಿ ಅಂದಿಲ್ಲ, ಏನೂ ಇಲ್ಲ. ಬಂದಿರೋ ಅಂದ್ರೆ ನಾವು ಅಲ್ಲಿ ಅಂತೇಳಿ ಅಲ್ಲಿರ್ತದೆ. ಮುಂದೆ ಹೇಳ್ಕೋತ ತಿರುಗಾಡ್ತದೆ. ನಮ್ಮ ಸಸಿ ನೋಡವಳು ಅಂತೇಳಿ. ಅದ್ರದ್ದೊಂದು ದೊಡ್ಡ ಕಿರಿಕಿರಿನೇ ನಮ್ಮ ಮಗಳ ಅತ್ತಿದೊಂದು. ಅಲ್ಲಲ್ಲ ಮುದುಕಿ, ನೀನು ಭಾರಿ ಇದ್ದೀಯಾ. ತಾ ಮಾತ್ರ ಊರಾಗಿರ್ತಾಳ, ತನ್ನ ಸಸಿ ನೋಡ್ಕೊಳಂಗಿಲ್ಲ ಅಂತ ಇಲ್ಲಿ ಹೇಳ್ತಾಳ. ತನ್ನ ಮಗಳಿಗೆ ಮಾತ್ರ ಅವ್ರ ಅತ್ತಿ ಕಿರಿಕಿರಿ ಕೊಡ್ತಾಳಂತ 1 ಟೈಮ್ ಗಿಡಿಗತ್ತೆ ಒಂದೇ ಇರ್ತದಂತ ಊರಾಗ.
ಅಲ್ಲ ಕರೆಕ್ಟ್ ಇದ್ದೀಳ ನೀ ಸುಂದ್ರಿಗೆ ಅತ್ತೆಯಾಗಿ ಏನು ಅನ್ಲಿಕತ್ತಿಲ್ಲವ ಏನಿಲ್ರಿ ಅಲ್ಲ ಒಬ್ಬೊಬ್ರಿಗೆ ಹೆಂಗೆ ಅತ್ತಿದಾರ ಸಿಕ್ಕಿರ್ತಾರ ನೋಡ ಅಂತ ಪಾಪ ನಿಮ್ಮ ಮಗಳಿಗೆ ಅಷ್ಟು ಕಾಡಿಸ್ಬಾರ್ದಲ್ರಿ ಅತ್ತಿ ಅದೇ ವಿಚಾರ ಮಾಡ್ಲಿಕತ್ತಿದ್ದೆ ರೀ ಎಲ್ಲ ಕೊಟ್ಟಿರ್ತಾನ್ರಿ ದೇವ್ರು ಒಂದೇನ್ರ ಚಿಂತೆ ಇಟ್ಟಿರ್ತಾನ ನೋಡ್ರಿ ಹೌದವಾ ಒಬ್ಬೊಬ್ರು ಹಣೆ ಬಾರ್ ಹಿಂಗೆ ಇರ್ತದ ಗಂಡ ಮಕ್ಕಳು ಎಲ್ಲ ಚಲೋ ಇದ್ದಾರ ಬಿಡು ಇವರು ಏನು ಕಡಿಮೆ ಇಲ್ಲ ಆದ್ರೆ ಯಾವಾಗಾರ ಬಂದಿರ್ತಾಳ ಅವ್ರ ಅತ್ತಿ ಯಾವಾಗಲೂ ಬರಂಗಿಲ್ಲ ಯಾವಾಗಾರ ಬರ್ತದ ಬಂತಂದ್ರೆ ಕಿರಿಕಿರಿ ಮಾಡ್ಕೊತ ಕೊಡ್ತದ ಅವಾಗ ನನ್ನ ಮಗಳು ಫೋನ್ ಮಾಡಿ ಹೇಳ್ತಿರ್ತದ ಪಾಪ ಹಂಗೆ ಕಾಡಿಸ್ತಾಳವ್ವ ಹಿಂಗೆ ಕಾಡಿಸ್ತಾಳವ್ವ ಅಂತೇಳಿ ಏನು ಮಾಡೋದವ ಮತ್ತಿರ್ತಾವ ಒಂದೊಂದು ಹೆಂಗೆ ಹೇಳ್ತಾಳ ಅವಳು ಮುದಿಗೆ ನಾಚಿಕೆರ ಬರ್ತದ ಇಲ್ಲ ನನ್ನ ಮಗಳಿಗೆ ಅತ್ತಿ ಕಿರಿಕಿರಿ ಕೊಡ್ತಾಳ ಅಂತ ನೀ ಏನು ಮಾಡ್ತೀಯವ್ವ ನೀನು ಮುದ್ದು ಮಾಡ್ಲಿಕತ್ತಿ ನನಗೆ ರಗೂಡು ನೀನು ಹಂಗೆ ಕಿರಿಕಿರಿ ಕೊಡ್ಲಿಕತ್ತಿ ನಾ ಯಾರ ಮುಂದೆ ಹೇಳ್ಬೇಕು ಯಾವಾಗ ಬಂದೆ ವೀಣ ಬಳತೈತನ ಬಂದು ಇಲ್ವಾ ಈಗ ಬಂದೆ ಒಂದು 5 ನಿಮಿಷ ಆಯ್ತು ಸುಮ್ಮ ಮಾಮಿ ಜೊತೆ ಮಾತಾಡ್ಕೊತ ಕೂತಿದ್ದೆ ಹೌದಾ ಕೆಲಸ ಎಲ್ಲ ಆಗ್ಯದ ಆಗ್ಯದವ ಕೆಲಸ ಅದೇ ಸಂಜೆ ಮುಂದೆ ಭಜನೆ ಇತ್ತಲ್ಲ ಅದಕ್ಕೆ ಬರ್ತೀಯನಂತ ಕೇಳಿಕ್ ಬಂದಿದ್ದೆ ಹೌದಾ ಎಷ್ಟೊತ್ತಿಗದನಿ ಸೇಮ್ ಟೈಮ್ 5:15 ಹೌದಾ ಆಯ್ತಳ ಬರ್ತೀನಿ ಭಜನೆಗೆ ಹೋಗ್ತೆ ಸುಂದ್ರಿ ಅಲ್ಲ ಈ ಗೀತಾ ಬರ್ತಾಳ ಆಕಿ ಬರೋ ಟೈಮ್ನಿಗೆ ಭಜನೆಗೆ ಹೋಗ್ತೀನಿ ಅಂದ್ರೆ ಏನು ಹೇಳ್ತಾರ ನಿನಗೆ ಆಕಿ ಬಂದಾಗ ಮನೆಯಾಗ ಇರ್ಬೇಕಾ ಇಲ್ಲಿ ನೀನು ಆಕಿ ಬಂದಿದ್ದು ಊಟ ಗಿಟ ಎಲ್ಲ ಮಾಡಿಸೇ ಹೋಗ್ತೀನಿ ರೀ ಆಕಿ ಇಷ್ಟೊತ್ತು ಬರ್ತಾಳೆ 2:30 ಬರ್ತೀನಿ ಅಂತ ಹೇಳಿಲ್ಲ ನಾವು ಹೋಗೋದು 5:15 ಊಟ ಅದು ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸೇನೆ ನೀವಿಬ್ರು ಮಾತಾಡ್ಕೊತ ಕೂಡ್ರಿ ನಾ ಒಂದು 10 ನಿಮಿಷ ಹೋಗಿ ಬರ್ತೀನಿ ಒಂದು ಅರ್ಧ ತಾಸು ಭಜನೆಗೆ ಅಲ್ಲ ಅಂತ ಆಪರಿಯಿಂದ ಹೋಗಬೇಕನ ಭಜನೆಗೆ ಬಿಟ್ಟು ನಡೆಯಂಗಿಲ್ಲ ನಾ ಒಟ್ಟ ಇದೇನು ಕರಮ್ ಅಂತೀನಿ ರೀ ಅಲ್ಲ ನೀವು ಬರ್ರಿ ಬೇಕಂದ್ರೆ ಹೋಗಿ ಬರಮಂತ 3 ಮಂದಿ ಕೂಡ ಹೋಗಿ ಬರಮಂತ ಭಜನೆಗೆ ನಿಮಗಂದ್ರೂ ಏನು ಒಂದು ಭಜನೆಗೆ ಹೋಗಂಗಿಲ್ಲ ಏನೂ ಇಲ್ಲ ನಾವು ಹೋಗೋರಿ ಸಹಿತ ಬ್ಯಾಡ ಅಂತೀರಿ ನೋಡು ಒಟ್ಟ ನನಗೇನು ಹೇಳ್ತಿದ್ದೀವಿ ಭಜನೆಗೆ ಹೋಗ್ಬೇಕಂತಿಕಿ ಹೋಗ್ಲಾರ್ದ ಇರ್ತೀನಿ ನಾನು ಇಲ್ಲಿ ಬಂದಾಗ ಹೋಗಿಲ್ಲ ಅಷ್ಟೇ ನನಗಂತವೆಲ್ಲ ಹೇಳಕ್ಕೆ ಬರಬೇಡ ನೀನು ನನ್ನಷ್ಟು ನೀ ಏನು ಮಾಡಿದಿ ದೇವ್ರದ್ದು ದಿಂಡ್ರು ಗೊತ್ತಾ ತಗೋಯವ್ವ ಎಷ್ಟು ದೇವ್ರ ದಿಂಡ್ರು ಮಾಡ್ತಿ ಅನ್ನೋದು ಒಂದು ಬರೇ ಬೈದಾಯ್ತು ಭಜನೆ ಹಾಡಾಡಿದ್ದು ಒಂದಿನ ನೋಡಲಿಲ್ಲ ನಾನು ಸುಮ್ಮನೆ ಜಗಾಡ್ಕೊತ ಕೂಡ ಬಿಡವ ನಿಮ್ಮ ನಾದನೇ ಬೇರೆ ಬರ್ತಾಳಂತ ಮತ್ತೆ ಮನೆಯಾಗಿರ್ಬೇಕ ಏನ ಇವತ್ತೊಂದಿನ ಬ್ಯಾಡ ಬಿಡು ಮತ್ತೆ ಯಾವಾಗಾರ ಬರಕಂತಿ ನೋಡ್ತೀನಿ ತಗೋಬೇಣ ಬಂದಿರ್ತೀನಿ ಅಂತ ಅವ್ರು ಜಲ್ದಿ ಬಂದ್ರಂದ್ರೆ ಅವ್ರಿಗೆ ಊಟ ಗಿಟ ಮುಗಿಸಿ ಟೈಮ್ ಇತ್ತಂದ್ರೆ ಬರ್ತೀನಿ ಇಲ್ಲಂದ್ರೆ ನೋಡ್ತೀನಿ ಮತ್ತೇನು ಮಾಡಲಿ ಆಯ್ತಾಳ ಅಷ್ಟೇ ಮಾಡಿ ನಾ ಹೋಗ್ಬರ್ಲ ಈಗ ಹಾಂ ಹೋಗ್ಬಾ ಮನೆಗೆ ಬಂದವ್ರಿಗೆ ಹೋಗ್ತೀನಿ ಅಂದಾಗನೇ ಹೋಗಿ ಬಾ ಅಂತ ಹೇಳ್ಬಿಡ್ದ ನನಗೆ ಕುಂಕುಮ ಹಚ್ತೀನಿ ಕೂಡ ಅಂತ ಹೇಳೋ ಸ್ವಲ್ಪ ಮತ್ತೆ ಮನೆಗೆ ಬಂದಿರ್ತಾಳೆ ಹಂಗೆ ಕಳಿಸ್ಬಿಡ್ದು ಕುಂಕುಮ ಹಚ್ಚಿ ಕಳ್ಸೋದು ಕಲಿ ಹೆಂಗೆ ದೊಡ್ಡಕ್ಕೆ ಅದೇ ಹೆಂಗೆ 2 ಮಕ್ಳು ತಾಯಿ ಅದೇ ನೀನು ಇರ್ಲಿ ಹೇಳ್ರಿ ಹಚ್ಚಿ ಕಳಿಸ್ತಾಳ್ರಿ ಯಾವಾಗಲೂ ಇವತ್ತು ನೆನಪಾಗಿರ್ಲಿಕ್ಕಿಲ್ರಿ ಮಾಮಿ ನೆನಪಾಗಿಲ್ಲ ಹೇಳ್ರಿ ಅಷ್ಟೇ ಯಾಕೆ ಸಿಟಿಗೆ ಇರ್ತೀರಿ ನಾ ಏನು ಮಾತಾಡಿದ್ರು ನಿನಗೆ ಸಿಟಿಗೆ ಇರ್ತಾರಗತ್ತೀನಿ ಕೇಳಿಸ್ತದ ತಗೋ ಕೂಡ್ಬಿಣ ಕುಂಕುಮ ತರ್ತೀನಿ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ ಜೋ 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 ಸುತ್ತಿ ಹೊರಳಾಡದಿರು ಮತ್ತೆ ಹಠ ಹೂಡದಿರು ನಿದ್ದೆ ಬರುವಳು ಕತ್ತು ಮಲಗು ಮಗುವೆ ಸುತ್ತಿ ಹೊರಳಾಡದಿರು ಮತ್ತೆ ಹಠ ಹೂಡದಿರು ನಿದ್ದೆ ಬರುವಳು ಕತ್ತು ಮಲಗು ಮಗುವೆ ಜೋ 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 ಮಾಮಿ ಏನು ನಡ್ಸಿರಿ ಬಾರ ವೀಣ ಬಾರವ ಯಾಕ ನೀ ಒಳ್ಳೆ ಬಂದೇವ ನೀ ಬರ್ಲಾರ್ದೆ ಕೊಟ್ಟ ಹೌದ್ರಿ ಮಾಮಿ ಇವತ್ತ ಒಂದು ಸ್ವಲ್ಪ ಟೈಮ್ ಇತ್ರಿ ಸುಂದ್ರಿ ಮನೆ ಕಡೆ ಹೋಗಿದ್ದೆ ಹಂಗೆ ನಿಮ್ಮ ಮನೆಗೆ ಒಂದು ಸ್ವಲ್ಪ ಬಂದು ಹೋದ್ರೈತೆ ಅಂತೇಳಿ ಬಂದೆ ರೀ ಹೌದಾ ಚಲೋ ಆಯ್ತಳವ ಕೂಡ್ ಬಾ ಅದೇ ಇವತ್ತು ಸಂಜೆ ಮುಂದೆ ಭಜನೆ ಅದಲ್ರಿ ಅದಕ್ಕೆ ಸುಂದ್ರಿನೂ ಬರ್ತಾಳನ ಅಂತೇಳಿ ಕರ್ಲಿಕ್ಕೆ ಹೋಗಿದ್ದೆ ರೀ ಕೊರೆಗುರಿ ಮಾಮಿ ಸುಂದ್ರಿ ಅತ್ತಿ ಭಾಳ ಡೇಂಜರ್ ಇದ್ದಾಳ್ರಿ ಬಾ ನೀವೇನ್ರ ಅನ್ರಿ ಭಾರಿ ಇದ್ದಾಳೆ ಹೇಳ್ರಿ ಆಕಿ ಕಡಕ್ ಅಂದ್ರೆ ಕಡಕ್ ರೀ ಹೌದಲ್ಲ ಅದಕ್ಕೆ ಅಷ್ಟು ಅಂಜದವ ಅದು ಪಾಪ ಹುಡುಗಿ ಇಲ್ಲಂದ್ರ ಆಕಿ ಅಂಜಿಸ್ಕೊಳಕ್ಕೆ ಎಲ್ಲರನ್ನ ಅದೇಂತೀನಿ ಅವ್ರ ಅತ್ತಿಗೆ ಅಷ್ಟೇ ಯಾಕೆ ಅಂಜಾಳವ ಅಂತ ನಾ ಅಂತೀನಿ ಬೆರಗಿದ್ದಾಳಲ್ಲ ಅಂದ್ರೆ ಹ್ಞೂ ರೀ ಮಾಮಿ ನನ್ನ ಜೊತೆ ಎಷ್ಟು ನೈಸ್ ಮಾತಾಡಿದ್ಲಿ ರೀ ಚಂದಾಗಿ ಮಾತಾಡ್ಯಾಳ ಎಲ್ಲ ಮಾಡ್ಯಾಳ ಭಜನೆಗೆ ಬರ್ತಾಳನ್ರಿ ಅಂದಿನಲ್ರಿ ಹ್ಞೂ ಕೇಳ್ತೀನಿ ತಗೋರಿ ಕಳಿಸ್ತೀನಿ ಅಂತೇಳಿ ಅಂದಾಕಿ ಆಮೇಲೆ ಆಕಿ ಬಂದು ನಾ ಬರ್ತೀನಿ ವೀಣ ಅಂದ್ಲೋಡ್ರಿ ತೊಗೊಂಡ್ಲೋಡ್ ಕೈ ಅಲ್ಲ ನನ್ನ ಮಗಳು ಬರ್ತಾಳ ಭಜನೆಗೆ ಹೋಗ್ತೀಯ ನೀನು ಇವತ್ತೊಂದಿನ ಬಿಟ್ರೆ ಏನಾಗ್ತದ ಹಂಗೆ ಹಿಂಗೆ ಅಂತೇಳಿ ಸಿಕ್ಕಾಪಟ್ಟೆ ಒದರಾಡ್ಲಿಕ್ಕೆ ಬಿಟ್ಲ ರೀ ನೋಡ್ ಮತ್ತೆ ಹಿಂಗ್ಯಾಕೆ ಮಾಡ್ಬೇಕ ಆಕಿನೂ ತಿಳ್ಕೊಬೇಕವ ವಯಸ್ಸಾದಕ್ಕಿರ್ತಾಳ ಎಲ್ಲ ಕೆಲಸ ಮಾಡಿರ್ತಾರ ಸಂಜೆ ಮುಂದೆ ಭಜನೆ ತಾನ ಬರ್ಬೇಕಿಲ್ಲ ಬೇಕಂದ್ರೆ ಹಾಡು ಭಜನೆ ಚಂದಾಗಿ ಹಾಡು ಹೋಗ್ಬೇಕಿಲ್ಲ ಕೂತು ಬರೀ ಇರ್ತಾವ ಒಂದೊಂದು ಹಿಂಗೆ ಹ್ಞೂ ರೀ ಮಾಮಿ ಸುಂದ್ರಿನೂ ಹಂಗೆ ಅಂದ್ಲರಿ ನಾದ್ನೆ ಬಂದಿದ್ದ ಆಕಿ ಊಟ ಅದು ಎಲ್ಲ ಮುಗಿಸಿನೇ 5:15 ಅದರಿ ಹೋಗುದು ನೀವು ಬರ್ರಿ 3 ಮಂದಿ ಕೂಡಿ ಹೋಗಿ ಬರಂ ಭಜನೆಗೆ ಅಂತಂದ್ರ ನಾ ಬರೋದು ನೀ ಏನು ಹೇಳ್ತೀಯ ಆಕಿ ಒಂದಲ್ಲ ಹೇಳ್ರಿ ಮಮ್ಮಿ ಆಕಿಂದು
ಕರೆಗೂ ಅಂತರ ಜೊತೆ ಹೇಗೋದು ಭಾಳ ಕಠಿಣ ಅದ ರೀ. ಸುಂದ್ರಿ ತಕ್ಕ ಹತ್ತಿ ನೋಡ್ರಿ ಆಕಿ. ಹೌದಲ್ಲ ಪಾಪ ಯವ್ವ, ಸುಂದ್ರಿ ಎಣೆ ಬರ್ ಚಂದಿಲ್ಲ ಅಂದಂಗೆ ಆಯ್ತಂದ್ರೆ ಊರಾಗ ಎಲ್ಲರಿಗೆ ಅಂಜಿಸ್ಕೊಂಡು ಇರ್ತಾಳ. ಇಲ್ಲಿ ಅವ್ರ ಹತ್ತಿ ಬಂದಾಗ ನೋಡು ಹುಲಿ ಹೋಗಿ ಇಲಿ ಆಗಿಬಿಟ್ಟಿರ್ತಾಳ ಅವಾಗ. ಹ್ಞೂ ರೀ ಮಾಮಿ, ನನಗೂ ಹಂಗೆ ಅನಿಸ್ತು ನೋಡ್ರಿ. ಎಲ್ಲರನ್ನ ನೋಡ್ಲಿಕ್ಕೆ ನಿಂತ್ರ ನೀವು ಭಾಳ ಗ್ರೇಟ್ ಬಿಡ್ರಿ ಮಾಮಿ. ನಿಮ್ಮಂತ ಹತ್ತಿ ಪಡ್ಲಿಕ್ಕೆ ಕರೆಗೂ ಪ್ರಿಯಾ ಪುಣ್ಯ ಮಾಡ್ಯಾಡ್ರಿ. ಹಂಗೇನಿಲ್ಲ ಬಾವಿಣ, ನೋಡ ನಾವು ಸೊಸೆಯಾಗೆ ಬಂದಿರ್ತೀವಿ, ಅದು ಕಷ್ಟ ಏನಂತ ನಮಗೂ ಗೊತ್ತಿರ್ತದ. ಸುಮ್ಮನೆ ಒಬ್ರಿಗೆ ಕಾಡ್ಸೋದ್ರಿಂದ ನಮಗೇನು ಬರ್ತದೆ ಹೇಳು? ಅವಕ್ಕ ತಿಳಿತಿರಂಗಿಲ್ಲ, ಪಾಪ ಸಣ್ಣ ಇರ್ತಾವ, ಹೊಸ್ತಾಗಿ ಬಂದಿರ್ತಾವ, ತಿಳಿಸಿ ಹೇಳಿ ಒತ್ತಾಕೊಂಡು ಹೋಗ್ಬಿಡ್ತಾವ. ಮತ್ತೇನು ಮಾಡೋದು? ಹಿಂಗೆ ಎಲ್ಲರ ಬಲ್ಲಿ ಇರಂಗಿಲ್ಲ ಬಿಡ್ರಿ ಮಾಮಿ. ಇಂಥ ಬುದ್ಧಿ ಎಲ್ಲರ ಬಲ್ಲಿ ಇತ್ತಂದ್ರ ಅತ್ತಿ ಸೊಸಿಗೆ ಜಗಳನೇ ಬರಂಗಿಲ್ರಿ. ನಾನು ಅದೇ ಅಂತೀನಿ ನೋಡುವ, ಮನಸ್ತಾಪ ಬಂದೇ ಬರ್ತಾವ ಬಿಡು. ಮನಿ ಅಂದಮೇಲೆ ಜಗಳ ಇಲ್ಲಾರ್ದ ಮನಸ್ತಾಪ ಇಲ್ಲಾರ್ದ ಇರಂಗಿಲ್ಲ. ಅದನ್ನ ವಿಕೋಪ ಕೊಯ್ಲಾರ್ದ ಅಲ್ಲಿಗೆ ಅಷ್ಟೇ ನಿಂದ್ರಿಸ್ಬಿಡ್ಬೇಕು. ನಾವಂದ್ರೆ ಅವ್ರು ಸುಮ್ಮಿರ್ಬೇಕು, ಅವ್ರಂದ್ರೆ ನಾವು ಸುಮ್ಮಿರ್ಬೇಕು ಅಂದಾಗ ಜಗಳ ಆಗಂಗಿಲ್ಲ ನೋಡುವ. ಸುಮ್ಮನೆ ನಾ ಆಡ್ತಿದ್ದೀನಿ, ನಾ ಕಾಡ್ಸೋದೇ ನನ್ನ ಉದ್ದೇಶ ಅಂತೇಳಿ ಮಾತಿಗೂ ಸ್ವಸ್ಥರಿ ಬೈಯೋದ್ರಿಂದ ಅವು ಮುಂದೆ ನಮ್ಮನ್ನು ಒಳ್ಳೆ ನೋಡ್ಲಾರ್ದಂಗೆ ಆತದ. ಮತ್ತೇನದ? ಹ್ಞೂ ರೀ ಮಾಮಿ, ಎಷ್ಟು ಮಂದಿದ ಹಂಗೆ ಆಗ್ಯಾದ್ರಿ. ಈಗ ಮೊದಲು ಕಾಡಿಸ್ತಾರಿ, ವಯಸ್ಸಾಗಿಂದ ಕೈಕಾಲು ನಿಂತ ಕಾಲಕ್ಕೆ ಸೊಸಿ ಬಲ್ಲೆ ಬರ್ಬೇಕಿಲ್ರಿ. ಬಂದಾಗ ಇವು ಸ್ವಸ್ಥರಿದ್ರೆ ತಿವುದು ಹಾಕ್ತಾರ್ರಿ. ಮತ್ತು ಆಮೇಲೆ ಏನಂತಾರ್ರಿ, ಆದ್ರೆ ಸೊಸಿ ಕಾಡ್ಸಿದ್ ನೋಡಂಗಿಲ್ರಿ. ಅಯ್ಯ ಸೊಸಿ ಬೆರಕಿದ್ದಾಳ, ಅತ್ತಿಗೆ ತಿವಿತಾಳ ಅಂತಾರೆ ಅಷ್ಟೇ. ಅದು ಏನಾಗಿರ್ತದ ಅನ್ನೋದು ಅವ್ರ ಮನೆಯೊಳಗೆ ಅವ್ರಿಗೆ ಗೊತ್ತಿರ್ತದಲ್ರಿ ಪರಿಸ್ಥಿತಿ. ಹೌದವ ವೀಣ, ಹಂಗೆ ಆತದ ನೋಡು. ಈಗ ನಮ್ಮ ಖ್ಯಾತಿದ ತಗೋ, ಅವ್ರ ಅತ್ತಿ ಮೊದಲ ಭಯಂಕರ ಮೆರೆದಾಳವ, ಅಷ್ಟು ಕಾಡ್ಸಾಳ ಸೊಸಿಗೆ. ಈಗ 90 ಮೇಲೆ ವಯಸ್ಸಾಕಿಗೆ ಇಲ್ಲಿ ಬಂದಿದ್ದಾಳ. ಈಗ ನೋಡಂತ ನಾ ಯಾಕೆ ನೋಡ್ಲಿ ಅಂತಾಳ. ನನಗೆ ಮೊದಲಿಂದ ಒಂದೊಂದು ಮಾತನ್ನು ನೆನಪವ ನನಗೆ, ನಾನು ನೋಡಂಗಿಲ್ಲ ಅಂತಾಳ. ಏನು ಮಾಡ್ಬೇಕು? ಪರಿಸ್ಥಿತಿ ಮಂದಿ ಅಂತಾರಂತಾರ ನೋಡಬೇಕಾಗ್ಯದ. ಹಂಗಾತದ ಅಂತ ನಾವು ಅತ್ತಿದೇವ್ರು ಚಲೋ ಇದ್ವಂದ್ರೆ ಸ್ವಸ್ಥರಿಗೆ ಒಂದು ಸ್ವಲ್ಪರ ಕರುಳು ಇರ್ಲಿಕ್ಕಿಲ್ಲ ಕರೆ, ಆದ್ರೆ ಒಂದು ಸ್ವಲ್ಪರ ಅತ್ತಿ ನಮ್ಮ ಅತ್ತಿ ಅನ್ನೋದು ಕರುಳು ಬಂದೇ ಬರ್ತದಂತ ನನ್ನ ಅನಿಸಿಕೆ ನೋಡುವ. ಹೌದು ಬಿಡ್ರಿ ಮಾಮಿ, ಕರುಳು ಬರ್ಲಾರ್ದೆ ಎಂತ ಮಾತ್ರಿ. ಎಂಥ ಬೇರೆದವ್ರ ಮನ್ಯಾಗ ವಯಸ್ಸಾದ್ರ ಮುದುಕರು ನೋಡಿನಿ ನಮಗೆ ಎಷ್ಟೋ ಪಾಪ ಅಂತಿರ್ತೀವಿ. ಅಂಥದ್ರಾಗ ಚಲೋ ನೋಡ್ಕೊಂಡು ಅತ್ತಿನ ನೋಡ್ಲಾರ್ದ ಇರ್ತಾರೇನ್ರಿ ಸ್ವಸ್ಥರು. ಅಷ್ಟು ಕರುಳು ಬರಲಿಲ್ಲ ಅಂದ್ರೆ ಮನುಷ್ಯತ್ವರ ಅನ್ನಂಗೆ ಅನಿಸ್ತದೇನ್ರಿ ಅವ್ರಿಗೆ. ಅವ್ರು ಚಲೋ ನೋಡ್ಕೊಂಡ್ರೆ ಸ್ವಸ್ಥರಿಗೆ ಕರುಳು ಬಂದೇ ಬರ್ತದ್ರಿ. ಹಂಗೇನು ಇರಂಗಿಲ್ಲ ರೀ, ಕರುಣೆ ಅನ್ನೋದು ಇದ್ದೇ ಇರ್ತದೆ ರೀ ಹೆಣ್ಮಕ್ಳ ಬಳಿ. ಆದ್ರೆ ಸುಂದ್ರಿ ಅವ್ರ ಅತ್ತಿನ ನೋಡ್ದ ಡೌಟ್ ಅವಯ್ಯವ್ವ. ಮೊದಲೇ ಹಂಡರಿಕಿ ಸುಂದ್ರಿ, ಅಂತಾದ್ರಾಗ ಆಕಿ ಅಷ್ಟು ಕಾಡಿಸ್ತಾಳ ಅಂದ್ರೆ ಈಕಿ ಮನುಷ್ಯನಾಗಿಟ್ಟ ಹೊಡಿತಾಳ ಮುಂದೆ. ಅದು ಮಾತ್ರ ಪಕ್ಕಾ ಬಿಡ್ರಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.